ನಿಮಗೇನೋ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸ್ ಏನು? ಅಮೂಲ್ಯ ಮಗುನ ನೋಡ್ಕೊಳ್ಳೋಕ್ಕೆ ಬರ್ತಾಳೆ. ಅಷ್ಟೊತ್ತಿಗೆ ಅವ್ರ ಅಮ್ಮ ಫೋನ್ ಮಾಡಿ ಹೇಳ್ತಾಳೆ, ಚಾಕ್ಲೇಟ್ ಅಂದರೆ ಅವಳಿಗೆ ತುಂಬ ಇಷ್ಟ, ಚಾಕ್ಲೇಟ್ನ ಕೊಡಬೇಡ ಅಂತಂದ್ಬಿಟ್ಟು. ಅಷ್ಟೊತ್ತಿಗೆ ಮಗು ಓಡೋಗಿ ಆಲ್ರೆಡಿ ಚಾಕ್ಲೇಟ್ ತಿಂತಿರುತ್ತೆ. ಅಮೂಲ್ಯ ಓಡ್ ಬಂದ್ಬಿಟ್ಟು ಚಾಕ್ಲೇಟ್ನ ಕಿತ್ಕೊತಾಳೆ. ಅದಕ್ಕೋಸ್ಕರನೇ ಮಗು ಜೋರಾಗಿ ಕಿರ್ಚುತ್ತೆ. ಇನ್ನು ಕೇಕ್ ಇಟ್ಟಿದ್ದೀನಿ, ಕೇಕ್ ಕೊಡು, ಕೇಕ್ ತಿನ್ನಿಸ್ಬಿಟ್ಟು ಮಗುನ ಮಲಗಿಸು ಅಂತಂದ್ಬಿಟ್ಟು ಅಮೂಲ್ಯನಿಗೆ ಹೇಳ್ತಾಳೆ. ಅದಕ್ಕೋಸ್ಕರ ಅಮೂಲ್ಯ ಚಾಕ್ಲೇಟ್ನ ಕಿತ್ಕೊಂಡು ಕೇಕ್ನ ಕೊಡೋಕೆ ಹೋಗ್ತಾಳೆ. ಆದರೆ ಮಗು ಕೇಕ್ ತಿಂದೆ ಆ ಕೇಕ್ನೇ ಅಮೂಲ್ಯನ ಮುಖಕ್ಕೆ ಹೊಡೆಯುತ್ತೆ. ಇನ್ನೊಂದು ಕಡೆ ಮೀನಾ ಅಳ್ತಾ ನಿಂತಿರ್ತಾಳೆ. ಕೇಶವ ಅದಕ್ಕೆ ಹೇಳ್ತಾನೆ, ನನ್ನ ಮುದ್ದು ಅಲ್ವಾ, ನನ್ನ ಬಂಗಾರಿ ಅಲ್ವಾ, ಅಳ್ಬೇಡ ಅಂತ ಕೇಶವ ಸಮಾಧಾನ ಮಾಡ್ತಾನೆ. ಮೀನಾ ಹೇಳ್ತಾಳೆ, ಮಾವನಿಗೆ ಲವ್ ಮ್ಯಾರೇಜ್ ಅಂದ್ರೇ ಇಷ್ಟ ಇರಲಿಲ್ಲ, ಈಗ ಮಾವನೇ ಒಪ್ಕೊಂಡ್ಬಿಟ್ಟು ಮಗಳೇ ಅಂತಂದ್ಬಿಟ್ಟು ಮಾತಾಡಿಸ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಆದರೆ ನಮ್ಮ ಅಪ್ಪ ಅಮ್ಮ ನನ್ನ ಹತ್ರ ಮಾತಾಡಲಿಲ್ವಲ್ಲ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದಕ್ಕೆ ಕೇಶವ ಹೇಳ್ತಾನೆ, ಎಲ್ಲ ಒಳ್ಳೇದಾಗುತ್ತೆ, ಸಮಾಧಾನ ಮಾಡ್ಕೊ ಅಂತಂದ್ಬಿಟ್ಟು ಸಮಾಧಾನ ಮಾಡಿಕೊಂಡು ಕರ್ಕೊಂಡು ಬರ್ತಾನೆ. ಇನ್ನೀ ಕಡೆ ಅಮೂಲ್ಯ ಮಗುನ ಮಲಗಿಸೋಕೆ ಸಖತ್ ಕಷ್ಟಪಡ್ತಿರ್ತಾಳೆ. ಮಗು ಅಂತೂ ಫುಲ್ ತೀಟ್ಲೆ ಮಾಡ್ತಾ ಇರುತ್ತೆ. ಅದರಿಂದ ಜಾರ್ ಕೂಡ ಬಿದ್ದೋಗ್ತಾಳೆ. ಹಾಗೆ ತೀಟ್ಲೆ ಮಾಡ್ತಾ ಮಾಡ್ತಾ ಅಡುಗೆ ಮನೆಯೊಳಗಡೆ ಮಗು ಹೋಗುತ್ತೆ. ಅಲ್ಲೂ ಕೂಡ ಅಮೂಲ್ಯ ಓಡ್ ಬರ್ತಾಳೆ. ಆವಾಗ ಮಗು ಹೇಳುತ್ತೆ, ಅಕ್ಕ ನಿಮ್ಗೊಂದು ಸರ್ಪ್ರೈಸ್ ಇದೆ, ತಿರುಗಿ ಆ ಕಡೆ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಅಮೂಲ್ಯ ತಿರುಗ್ತಾಳೆ. ನೋಡಿದ್ರೆ ಮೈ ಮೇಲೆ ಹಿಟ್ಟೆಲ್ಲ ಚೆಲ್ಬಿಡುತ್ತೆ ಮಗು. ಈತ ವಲ್ಲಭನ್ ಕರೆದ್ಬಿಟ್ಟು ಕೇಶವ ನಡೆದಿರೋ ಎಲ್ಲ ವಿಚಾರನೂ ಕೂಡ ಹೇಳ್ತಾನೆ. ನಾನು ಮೀನಾ ಅವ್ರ ತಂದೆ ಮನೆಗೆ ಹೋಗಿದ್ದೆ, ಗೌರ್ಮೆಂಟ್ ಕೆಲಸ ಇಲ್ಲ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಅವಮಾನ ಮಾಡಿದ್ರು. ಅದಕ್ಕೆ ಮೀನಾ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ನಾನಂತೂ ಗೌರ್ಮೆಂಟ್ ಕೆಲಸಕ್ಕೆ ಸೇರಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಕೇಶವ ಹೇಳ್ತಾನೆ. ಇನ್ನಿದಕ್ಕೆ ವಲ್ಲಭ ತಮಾಷೆ ಮಾಡ್ತಾನೆ, ನೀನು ಗೌರ್ಮೆಂಟ್ ಕೆಲಸಕ್ಕೆ ಸೇರಬೇಕು ಅಂತ ಇದೆಯಾ ಅಥವಾ ಗೌರ್ಮೆಂಟ್ ಕೆಲಸ ಮಾಡ್ತಿರೋರ್ನ ನೋಡಬೇಕು ಅಂತ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ತಮಾಷೆ ಎಲ್ಲ ಮಾಡಬೇಡ, ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ ಅಂತಂದ್ಬಿಟ್ಟು ಕೇಶವ ಹೇಳ್ತಾನೆ. ಮೀನಾಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದೀನಿ, ಯಾರಿಗೂ ಹೇಳಬೇಡ, ಭಾಷೆ ಕೊಡು ಅಂತ ಹೇಳ್ತಾನೆ. ನಾನು ಹೇಳಲ್ಲ ಬಿಡು ಅಂತಂದ್ಬಿಟ್ಟು ವಲ್ಲಭ ಹೇಳ್ತಾನೆ. ಇನ್ನು ವಲ್ಲಭನೂ ಕೂಡ ಒಂದು ಸೀಕ್ರೆಟ್ನ ರಿವೀಲ್ ಮಾಡ್ತಾನೆ. ಡ್ರೈವಿಂಗ್ ಕೆಲಸ ಮಾಡಬೇಕು ಅಂತ ಇದ್ದೀನಿ ಅಣ್ಣ, ನೀನು ಅಷ್ಟೇ ಯಾರ ಹತ್ರನೂ ಕೂಡ ಹೇಳಬೇಡ ಅಂತಂದ್ಬಿಟ್ಟು ವಲ್ಲಭ ಕೂಡ ಹೇಳ್ತಾನೆ. ಇತ್ತ ಪ್ರಿಯಾನ ಮಾತಾಡ್ಸೋಕೆ ಅವ್ರ ತಾಯಿ ವೀಣಾ ಬಂದಿರ್ತಾರೆ. ಇನ್ನು ಪ್ರಿಯಾ ರೂಮ್ಗೆ ಹೋಗಿ ಮಾತಾಡೋಕೆ ಶುರು ಮಾಡ್ತಾರೆ. ಯಾವಾಗಲೂ ಕೂಡ ಅವ್ರ ತಮ್ಮಂದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ. ನನಗೆ ಅಂತ ಟೈಮೇ ಕೊಡಲ್ಲ, ನನ್ನ ಬಗ್ಗೆ ಕಾಳಜಿನೇ ಇಲ್ಲ ಅಂತಂದ್ಬಿಟ್ಟು ಅವ್ರ ಅಮ್ಮನ ಹತ್ರ ಹೇಳ್ತಾಳೆ. ಅದಕ್ಕೆ ಅವ್ರ ಅಮ್ಮ ಹೇಳ್ತಾರೆ, ಈಗ ಮಾಧವ ಲಗಾಮ್ ಇಲ್ದಿರೋ ಕುದುರೆ ಥರ ಇದ್ದಾನೆ, ನೀನು ಅವ್ನು ಕಣ್ಣು ಕಟ್ಟಬೇಕು ಅಂತಂದ್ಬಿಟ್ಟು ಐಡಿಯಾ ಕೊಡ್ತಾಳೆ. ಹೇಗಮ್ಮ ಲಗಾಮ್ ಕಟ್ಟೋದು ಅಂತಂದ್ಬಿಟ್ಟು ಪ್ರಿಯಾ ಕೇಳ್ತಾಳೆ. ಅದಕ್ಕೆ ವೀಣಾ ಐಡಿಯಾ ಕೊಡ್ತಾಳೆ, ಈ ರೀತಿಯಾಗಿ ಮಾಡು ಅಂತಂದ್ಬಿಟ್ಟು. ಇಲ್ಲ, ನಾನು ಆಲ್ರೆಡಿ ಈಗ ಹನಿಮೂನ್ಗೆ ಹೋಗೋಣ ಅಂತ ಹೇಳಿದ್ದೀನಿ, 2 ದಿವಸ ಟೈಮ್ ಕೇಳಿದ್ದಾರೆ ಅಂತಂದ್ಬಿಟ್ಟು ಪ್ರಿಯಾ ಹೇಳ್ತಾಳೆ. ಸರಿ ಇರು, ಇದು ಆಗದೆ ಇರೋ ವಿಚಾರ, ನಾನೇ ಏನಾದರೂ ಮಾಡ್ತೀನಿ ಅಂತಂದ್ಬಿಟ್ಟು ವೀಣಾ ಅಲ್ಲಿಂದ ಎದ್ದು ಬಂದು ಬೀಗ್ರತ ಮಾತಾಡ್ತಾಳೆ. ಪ್ರಿಯಾನ ಮತ್ತೆ ಮಾಧವನ ಇಬ್ರು ಕೂಡ 1-2 ದಿವಸದ ಮಟ್ಟಿಗೆ ಎಲ್ಲಾದರೂ ಹೊರಗಡೆ ಹನಿಮೂನ್ಗೆ ಕಲಿಸ್ಕೊಡಿ ಅಂತಂದ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ನಂದಕುಮಾರ್ ಹೇಳ್ತಾನೆ, ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ, ಗಿರಿಜಾ ಹತ್ರನೂ ಕೂಡ ಮಾತಾಡಿದ್ದೀನಿ, ನೋಡೋಣ ಬೀಗ್ರೆ ಅಂತಂದ್ಬಿಟ್ಟು ನಂದಕುಮಾರ್ ಹೇಳ್ತಾನೆ. ದುಡ್ಡಿನ ವಿಷಯದಲ್ಲಿ ಯೋಚನೆ ಮಾಡ್ತಿದ್ರೆ ಸಂಕೋಚ ಮಾಡ್ಕೋಬೇಡಿ, ನಮ್ಮ ಹತ್ರ ದುಡ್ಡು ಕೇಳಿ, ನಾನು ನನ್ನ ಗಂಡನ ಹತ್ರ ಕೇಳ್ತೀನಿ, ಅವರು ಎಣ್ಸಿ ದುಡ್ಡು ಕೊಡ್ತಾರೆ. ದುಡ್ಡು ನಿಮ್ದಾದ್ರೆ ಏನು ನಮ್ದಾದ್ರೆ ಏನು, ಆದರೆ ಮಕ್ಕಳು ಖುಷಿಯಾಗಿರ್ಬೇಕು ಅಷ್ಟೇ ಅಂತಂದ್ಬಿಟ್ಟು ವೀಣಾ ನಂದಕುಮಾರ್ ಹತ್ರ ಹೇಳ್ತಾಳೆ. ಗಿರಿಜಾ ವೀಣಾಗೆ ಹೇಳ್ತಾಳೆ, ನೀವೇನು ಯೋಚನೆ ಮಾಡಬೇಡಿ, ಪ್ರಿಯಾನೇ ನಿಮಗೆ ಫೋನ್ ಮಾಡಿ ಹೇಳ್ತಾಳೆ, ನಾನು ನಮ್ಮ ಯಜಮಾನ್ರು ಇಬ್ಬರು ಹನಿಮೂನ್ಗೆ ಹೋಗ್ತಾ ಇದ್ದೀವಿ ಅಂತಂದ್ಬಿಟ್ಟು ಹೇಳ್ತಾಳೆ ಅಂತ. ಅತ್ತೆ ಮಾವನ ಸೇವೆ ಮಾಡೋದು ಯಾರು ಅಂತಂದ್ಬಿಟ್ಟು ಹೋಗಲ್ಲ ಅಂತೆಲ್ಲ ಅನ್ಬೇಡ ಅಂತಂದ್ಬಿಟ್ಟು ವೀಣಾ ಪ್ರಿಯಾಗೆ ಹೇಳ್ತಾಳೆ. ಅವ್ರ ಮನಸ್ಸಿಗೆಲ್ಲ ನೋವು ಮಾಡಬೇಡ, ಹನಿಮೂನ್ಗೆ ಹೋಗ್ಬಿಟ್ಟು ಬಾ ಅಂತ ಹೇಳಿ ವೀಣಾ ಅಲ್ಲಿಂದ ಹೊರಡ್ತಾಳೆ. ಇತ್ತ ಅಮೂಲ್ಯ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಆಗ ಮೀನಾ ಹೇಳ್ತಾಳೆ, ಕೇರ್ ಟೇಕರ್ ಅವರು ಬರಬೇಕು ಅಂತಂದ್ಬಿಟ್ಟು. ನನ್ನ ಸೊಂಟ ಎಲ್ಲ ಬಿದ್ದೋಯ್ತು ಅಕ್ಕ, ನನ್ನನ್ನೇ ದೇವ್ರ ಪಾದಕ್ಕೆ ಸೇರಿಸೋ ಥರ ಇದೆ ಆ ಮಗು ಅಂತಂದ್ಬಿಟ್ಟು ಹೇಳ್ತಾಳೆ. ನಡೆದ ವಿಚಾರ ಎಲ್ಲ ಇಲ್ಲಿ ಅಮೂಲ್ಯ ಮೀನಾ ಹತ್ರ ಹೇಳ್ತಾಳೆ. ಹಾಗಿದ್ರೆ ನಾಳೆಯಿಂದ ಹೋಗ್ತೀಯಾ ಇಲ್ವಾ ಅಂತಂದ್ಬಿಟ್ಟು ಮೀನಾ ಕೇಳ್ತಾಳೆ. ಅಯ್ಯೋ, ನಾನೇನಾದರೂ ಹೋದರೆ ನೀವು ಬ್ರೆಡ್ಡು ಬನ್ನು ತಗೊಂಡು ನನ್ನನ್ನು ನೋಡೋಕೆ ಆಸ್ಪತ್ರೆಗೆ ಬರಬೇಕಾಗತ್ತೆ ಅಂತ ಅಮೂಲ್ಯ ಹೇಳ್ತಾಳೆ. ಯಾರೋ ಹೇಳ್ತಿದ್ರಪ್ಪ, ಸುನಾಮಿ ಅಡ್ಡ ಬಂದರೂ ಕೂಡ ನಾನು ಕೇರೇ ಮಾಡಲ್ಲ ಅಂತ, ಹಾಗೆ ಹೀಗೆ ನನ್ನ ಗಂಡನಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಿದ್ರು, ಈಗ ನಾಳೆಯಿಂದ ಕೆಲಸಕ್ಕೆ ಹೋಗಲ್ಲ ಅಂತ ಹೇಳ್ತಿದ್ದಾರೆ ಅಂತಂದ್ಬಿಟ್ಟು ಮೀನಾ ಹೇಳ್ತಾಳೆ. ಅಷ್ಟರಲ್ಲಿ ಅಮೂಲ್ಯ ಅಳ್ತಾ ಇರ್ತಾಳೆ.
ತಕ್ಷಣ ಮೀನಾ ಹೇಳ್ತಾಳೆ, ಇಲ್ಲ ನಿನಗೆ ಆ ಕೆಲಸ ಇಷ್ಟ ಇಲ್ಲ ಅಂತಂದರೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ಹೋಗಬೇಡ ಅಂತ ಹೇಳ್ತಾಳೆ. ನೀನೇ ಒಂದು ಮಗು, ನೀನು ಆ ಮಗುನ ನೋಡ್ಕೊಳಕ್ಕಾಗುತ್ತಾ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಅಮೂಲ್ಯ, ಇಲ್ಲ ನನಗೆ ಕೆಲಸ ಮಾಡೋಕ್ಕಾಗಲ್ಲ, ಸುಮ್ಮನೆ ಕೂರೋಕ್ಕೂ ಆಗಲ್ಲ ಅಂತಾಳೆ. ಯಾವುದೇ ಕೆಲಸ ಆದರೂ ಕೂಡ ಮಾಡ್ತೀನಿ ಅನ್ನೋ ಜೋಶ್ನಲ್ಲಿ ಹೋದೆ, ಆದರೆ ನನ್ನ ಕೈಲಿ ಆಗಲಿಲ್ಲ ಅಂತಂದ್ಬಿಟ್ಟು ಹತ್ಕೊಂಡು ಅಲ್ಲಿಂದ ಅಮೂಲ್ಯ ಹೊರಟು ಹೋಗ್ತಾಳೆ.